ಸಿಂಧು ಅಲ್ಲಿಂದ ಹೊಟ್ಟು ಬಂದಿದ್ದು ಫ್ರಾಸ್ಟಿಂಗ್ ಕೆಫೆಗೆ. ಫ್ರಾಸ್ಟಿಂಗ್ ಕೆಫೆಯಲ್ಲಿ ನಮ್ಮ ಮಮ್ಮಿ ಬರ್ಡೇನ ಸ್ಮಾಲ್ ಆಗಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಕ್ವಿಕ್ ಆಗಿ ಒಂದು ಕೇಕ್ ಆರ್ಡರ್ ಮಾಡಿದೆ, ಕಸ್ಟಮೈಸ್ ಮಾಡಿಸಿದ್ದೆ. ಹ್ಯಾಪಿ ಬರ್ಡೇ ಅಮ್ಮ ಅಂತ ಹೇಳಿ. ಯೂಶಲಿ ನಮ್ಮ ಅಮ್ಮನ ಬರ್ಡೇನ ನಾನು ನನ್ನ ಬರ್ಡೇ ದಿನ ಸೆಲೆಬ್ರೇಟ್ ಮಾಡ್ತೀನಿ. ಎಂತಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಹೆಣ್ಣಿಗೂ ಅವಳ ಮೊದಲನೇ ಮಗುಗೆ ಜನ್ಮ ಕೊಟ್ಟಾಗ ಅದು ರೀಬಾರ್ನ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ನಾನು ನಮ್ಮ ಅಮ್ಮಂಗೆ ಯಾವಾಗೂ ಹ್ಯಾಪಿ ರೀಬಾರ್ನ್ ಡೇ ಅಂತಾನೆ ಕನ್ಸಿಡರ್ ಮಾಡೋದು ಪ್ರತಿ ವರ್ಷನೂ. ಸೊ ನನ್ನ ಬರ್ಡೇ ದಿನ ನಮ್ಮ ಅಮ್ಮನ ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ. ಆದರೂ ನಮ್ಮನೆ ಮಹಾಲಕ್ಷ್ಮಿಗೆ ಇವತ್ತು 62ನೇ ವರ್ಷ ತುಂಬಿದೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಮ್ಮ ಅಂತ ಹೇಳ್ತಾ ನಾನು ಇವತ್ತು ಸಿಂಪಲ್ ಆಗಿ ಅಮ್ಮಂಗೆ ಟೆಂಪಲ್ ಕರ್ಕೊಂಡೋಗಿ ಚಾಮುಂಡಿ ಅಮ್ಮನ ದರ್ಶನ ಮಾಡಿಸ್ಕೊಂಡು ಹಾಗೆ ಫ್ರಾಸ್ಟಿಂಗ್ ಕೆಫೆಯಲ್ಲಿ ಒಂದು ಸ್ಮಾಲ್ ಆಗಿ ಒಂದು ಕೇಕ್ನ ಕಟ್ ಮಾಡೋ ಮೂಲಕ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ನಾನು, ಅಮ್ಮ, ಅಜ್ಜಿ ಹಾಗೆ ಸಿಂಧು ನಮ್ಮ ಮನೆಯವರೆಲ್ಲ ಇದ್ವಿ. ಹಾಗೆ ಸೆಲೆಬ್ರೇಟ್ ಮಾಡಿ ಅಲ್ಲಿಂದ ಹೊರಟು ಬಂದಿದ್ದು ಮನೆಗೆ ಬಂದ ತಕ್ಷಣ ಬೇಗ ಬ್ಯಾಂಗ್ಳೂರ್ಗೆ ಹೊರಡಬೇಕಿತ್ತು. ನಮ್ಮ ಪಪ್ಪಿಗೆ ಬಾಯ್ ಹೇಳಿ ನಾನು ಸಿಂಧು ಇಬ್ರು ಬ್ಯಾಂಗ್ಳೂರ್ ಕಡೆಗೆ ಹೊರಟು ಬಂದ್ವಿ. ಸೊ ಇವತ್ತು ನಮ್ಮ ಮಮ್ಮಿ ಬರ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಮಿನಿ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ.